ಇವತ್ತಿನ ತನಕ ಎಲ್ಲ ವಿಜ್ಞಾನಿಗಳು ಎಲ್ಲದನ್ನೂ ತಿಳ್ಕೊಂಡಾರ. ಆದರೆ ಯಾರ ಬಗ್ಗೆ ತಿಳ್ಕೊಳ್ಳೋಕ್ಕಾಗಿಲ್ಲ? ಯಾರ ಬಗ್ಗೆ ತಿಳ್ಕೊಳ್ಳೋಕ್ಕಾಗಿಲ್ಲ? ಬ್ರಹ್ಮನ ಬಗ್ಗೆ ತಿಳ್ಕೊಳ್ಳೋಕ್ಕಾಗಿಲ್ಲ. ಬ್ರಹ್ಮನ ಅರಿವು ಅಂತಕ್ಕಂಥದ್ದು ಈ ಸೃಷ್ಟಿನೇ ಅವ್ರಿಗಿನ್ನೂ ಗೊತ್ತಾಗಿಲ್ಲ. ಇನ್ನು ಬ್ರಹ್ಮನ ಬಗ್ಗೆ ಹೆಂಗೆ ಗೊತ್ತಾಗತ್ತೆ? ಈ ಸೃಷ್ಟಿಯನ್ನು ಯಾರು ಮಾಡ್ಯಾರಲ್ಲ ಅವ್ರ ಬಗ್ಗೆನೇ ಗೊತ್ತಾಗ್ತಾ ಇಲ್ಲ. ಸೃಷ್ಟಿ ಬಗ್ಗೆನೇ ಗೊತ್ತಾಗ್ತಾ ಇಲ್ಲ. ಸೃಷ್ಟಿಕರ್ತನ ಬಗ್ಗೆ ಹೆಂಗೆ ಗೊತ್ತಾಗುತ್ತೆ? ಈಗ ನಿಮ್ಗೆ ನಿಮ್ಮೂರು ಎಷ್ಟು ದೊಡ್ಡದೈತಿ ಅಂತ ನಿಮಗೆ ಗೊತ್ತೈತಿ. ನಿಮ್ಮ ತಾಲೂಕು ಬೀಳಿಗೆ ಎಷ್ಟು ದೊಡ್ಡದು ಅನ್ನೋದು ನಿಮ್ಗೆ ಗೊತ್ತೈತಿ. ಬಾಗಲಕೋಟೆ ಜಿಲ್ಲಾ ಎಷ್ಟು ದೊಡ್ಡದು ಅನ್ನೋದು ಗೊತ್ತೈತಿ. ಕರ್ನಾಟಕ, ಭಾರತ ಎಷ್ಟು ಅನ್ನೋದು ನಿಮಗೆ ಗೊತ್ತಿರ್ಬೋದು. ಇಡೀ ಪ್ರಪಂಚ ಎಷ್ಟು ಅನ್ನೋದನ್ನು ಕೂಡ ನಿಮಗೆ ಗೊತ್ತಿರ್ಬೋದು. ಈ ಪ್ರಪಂಚಕ್ಕಿಂತ ಅಂದರೆ ಈ ಪ್ರಪಂಚ ಎದ್ರ ಮೇಲೆ ಐತಿ? ಈಗ ನೀವು ಎದ್ರ ಮೇಲೆ ಕುಂತೀರಿ ತಮ್ಮ? ಭೂಮಿ ಮೇಲೆ ಕುಂತೀರಿ. ಈ ಭೂಮಿ ಇಷ್ಟು ದೊಡ್ಡದೈತಲ್ಲ, ಈ ಭೂಮಿಗಿಂತ ಯಾವುದು ದೊಡ್ಡದು ಗೊತ್ತೇನು ನಿಮಗೆ? ಯಾವುದು ದೊಡ್ಡದು? ಭೂಮಿಗಿಂತ ಯಾವುದು ದೊಡ್ಡದಂದ್ರೆ ಸೂರ್ಯ. ನಿಮಗೆ ಏಟು ಕಾಣ್ತಾನವ? ಈ ಹೆಣ್ಮಗಳು ತಾನು ಒಬ್ಬಕ್ಕೆ ಹೋಗೋ ಬದಲು ಇಬ್ಬರು ನಿವಿಸ್ಕೊಂಡು ಹೊಂಟ್ಲೋಡಿ. ಒಬ್ಬಕ್ಕೆ ಹೋಗ್ಬೇಕಿಲ್ಲ. ಇದು ಒಂದು ಭಾರಿ ಕೆಟ್ಟ ಚಾಳಿ ಇರ್ತೈತಿ. ತಾವಾಟ ಹೋಗಂಗಿಲ್ಲ, ಒಂದಿಬ್ಬರಿಗೆ ಚುಚ್ಚೆ ಹೋಗೋದು ಹಂಗೆ. ಆಕೆ ನಾನು ಬೇಕು ಅಂತ ಹೋಗ್ಕಳಿ, ಗೊತ್ತು ನನಗೆ. ಬೇಕು ಅಂತ ಹೋಗ್ಲಿ, ಚುಚ್ಚಿಕೊಂಡು ಹೋಗ್ಬೇಡ್ರಿ ಅಷ್ಟ. ಹೋಗಾಕೆ ನಾವು ಯಾರಿಗೂ ಬೇಡ ಅನ್ನಂಗಿಲ್ಲ. ಮಗ್ಲು ಕುಂತವ್ರಿಗೆ ಚುಚ್ಚಿಕೊಂಡು ಹೋಗ್ಬೇಡ್ರಿ. ಈ ಚುಚ್ಚೋದ್ರ ಬಗ್ಗೆ ಹೇಳ್ತೀನಿ ನಿಮ್ಗೆ. ಅದು ಚುಚ್ಚೋದು ಜಾಣ್ತನಲ್ರಿ. ನಾ ಚುಚ್ಚಿದ್ರು ಕುಂದಿರ್ತಿದ್ರು ಈಗ ಅವರು. ನಾ ಚುಚ್ಚಿದ್ರು ಕುಂದ್ರದಿಲ್ಲ, ಅವ್ರು ಚುಚ್ಚಿದ್ರೆ ಎದ್ದು ಹೇಳ್ತಾರೆ ನೋಡ್ರಿ ಅವ್ರು. ಮಜಾ ಹೆಂಗಿರ್ತೈತಿ. ನಿಮಗೊಂದು ಮಾತು ಹೇಳ್ತೀನಿ. ಈಗ ಹೆಣ್ಮಗಳು ಮೈಕ್ ತೊಗೊಂಡು ಏನಾರು ಹೋಗು ನಡಿ ಅಂದ್ಲನೇ? ಕರೆ ಹೇಳ್ರಿ ನಿಮಗೆ. ನಾವು ಮೈಕ್ ತೊಗೊಂಡು ಏನೋ ಹೇಳಕತ್ತೀವಿ ಅಂದ್ರೂ ನಮಗೆ ಬೇಕಾಗಿಲ್ಲ. ಇದು ಸುಮ್ಮನೆ ಎದ್ದು ನಿಂತು ಇಷ್ಟು ಮಾಡಿದ್ ನೋಡ್ರಿ ಹೆಂಗೆ ಅಂದರೆ ಸಿಗ್ನಲ್ ಅದ. ಆ ಸಿಗ್ನಲ್ ಹೆಂಗೆ ತೊಗೊಂಡು ಹೋಗ್ತೈತಿ ಮನುಷ್ಯನಂದ್ರೆ ಅದು ಒಂದು ಜಾಣ್ತನೇ. ಅದು ಬಾ ಅಂದ್ರೆ ಬರಂಗಿಲ್ಲ ಅವ್ರು. ಎಲ್ಲಿ ಕರ್ಕೊಂಡು ಹೊಂಟಾಳ ಅವಕ್ಕೆ ಎರಡಕ್ಕೂ ಗೊತ್ತಿಲ್ಲ. ಉಳಿದಿದ್ದಕ್ಕೆ ಎಲ್ಲಿ ಕರ್ಕೊಂಡು ಹೊಂಟಾಳ ಅನ್ನೋದು ಗೊತ್ತಿಲ್ಲ. ಒಟ್ಟು ಹಿಂಗೆ ಸೊನ್ನೆ ಮಾಡ್ಯಾಳ ಅಂದ್ರೆ ಹೋಗ್ಬೇಕಷ್ಟೆ. ಬೇಕಾದ್ರೆ ನೀವು ಗಂಡಸ್ರೆ ಬಾ, ಹೆಣ್ಮಕ್ಳದ್ದು ಅಷ್ಟೇ ಅಲ್ಲ. ನೀವು ಬೇಕಾದ್ರೆ ಇಬ್ಬರು ನೀವು ಯಾರ ಮಗ್ಗಲು ಕುಂತವ್ರಿಗೆ ಹಿಂಗೆ ಸೊನ್ನೆ ಮಾಡಿ ಸುಮ್ಮನೆ ಹೊಂಟ ಬಿಡ್ತಾವೆ. ಈ ಸೊನ್ನೆ ಅನ್ನೋದು ಏನೈತಲ್ಲ, ನಾನು ಇವ್ರಿಗೆ ಅಮ್ಮರಿಗೆ ಕೇಳಿದೆ, ಶ್ರೀದೇವಿ ಅಮ್ಮವ್ರಿಗೆ ಈ ಕಾರ್ಯಕ್ರಮಕ್ಕೆ ಬರ್ಬೇಕ್ರಿಪ್ಪ ಅಂತಂದಾಗ, ಅಲ್ರಿ ಊರು ದ್ವಾಡ್ದನ್ರಿ ಅದು ಅಂತ ಕೇಳಿದೆ. ಊರು ದ್ವಾಡ್ದನಂತ ಕೇಳಿದ್ರೆ ಇಲ್ರಿ ಸಣ್ಣ ಊರು ಅಂತಂದ್ರೆ ಅವರು. ಮತ್ತು ವಿಷಯ ಎಷ್ಟು ಜಟಿಲವಾಗಿರ್ತಕ್ಕಂಥ ವಿಷಯ ಇಟ್ಟಿರಲ್ಲ. ಭಾಳ ಬುದ್ಧಿಜೀವಿಗಳು ಊರಾಗ ಇಂಥ ವಿಷಯಗಳನ್ನು ಇಡಬೇಕು, ಸಾಮಾನ್ಯ ವಿಚಾರಗಳನ್ನು ಅಲ್ಲಿ ಇಡಬೇಕು, ಮತ್ತು ಇದನ್ನು ಇಟ್ಟಿರಲ್ಲ ಅಂತ ನಾನಂದೆ. ಅದನ್ನು ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಇವರು ಅನಗವಾಡಿ ಅಮ್ಮವ್ರು ಇಟ್ಟಾರಂತ ಹೇಳಿ. ಆಮೇಲೆ ಅವ್ರು ಹೇಳಿದ್ರು ಇಲ್ಲಿ ಬರ್ರಿ, ಆ ಊರ ಜನ ಭಾಳ ಶಾನ್ಯರದಾರ, ಎಷ್ಟೋ ದೊಡ್ಡ ಶಾಸ್ತ್ರ ಇಟ್ಟರು ಕೂಡ ತಿಳ್ಕೊತಾರ ಅಂದರು. ಆದರೂ ಒಂದು ನಿಮಗೆ ಗೊತ್ತಿರಲಿ, ನಮಗಿಂತ ಭಾಳ ಶಾನ್ಯರು ಯಾರು ಅಂತಂದ್ರೆ ಹಿಂಗೆ ಸೊನ್ನೆ ಮಾಡಿ ಎಬ್ಸವ್ರದಾರ ನೋಡ್ರಿ. ಅವರಂಥ ಶಾನ್ಯರು ಯಾರ್ಯಾರೂ ಅಲ್ಲ. ಖರೆ ಹೇಳ್ತೀನಿ ನಿಮ್ಗೆ. ನಾವು ಏಟು ಓದಿಕೊಂಡು ಬಂದು ಮಾಡಿದ್ರೆ ಏನೈತಿ? ನಾವು ಯಾರನ್ನೂ ಹಿಂಗೆ ಕುಂದ್ರಸೋಕ್ಕಾಗಲ್ಲ ನನಗೆ. ಬೇಕಾದ್ರೆ ಅವ್ರಿಗೆ ನಾ ಹಿಂಗೆ ಕುಂದ್ರ ಅಂದಿದ್ರೆ ಅವ್ರೇನು ಕುಂದಿರ್ತಿದ್ದಿಲ್ಲ ಅವರು. ಅದೇ ನಾನು ಹಿಂಗೆ ಎರಡು ಬೆರಳ ಮಾಡಲಿ ಹಿಂಗೆ ಕುಂದ್ರ ಅಂತಂದ್ರೆ ಅವ್ರೇನು ಕುಂದಿರ್ತಿದ್ದಿಲ್ಲ. ಎಷ್ಟು ವ್ಯತ್ಯಾಸ ಐತಿ ಇದಕ್ಕೂ ಭಾಳ ವ್ಯತ್ಯಾಸ ಐತಿ ನೋಡಿ. ಕೈ ನೋಡ್ಲಿಗ, ಕೈ ಹಿಂಗೆ ಮಾಡಿದ್ರೆ ಅದರ ತಾಕತ್ತ ಬೇರೆ, ಕೈ ಹಿಂಗೆ ಮಾಡಿದ್ರೆ ಅದರ ತಾಕತ್ತ ಬೇರೆ. ಏನು ಹೇಳಕತ್ತಿದ್ದು ನಾನು? ನಮಗೂ ನಗಸಕ್ಕೆ ಬರ್ತೈತಿ, ಆದ್ರೆ ನಗಸು ವಿಷಯ ಅಲ್ಲದು. ಈ ವಿಷಯ ಬಹಳ ಗಾಢವಾಗಿರ್ತಕ್ಕಂಥ ವಿಷಯ ಇದು. ಎದ್ರ ಬಗ್ಗೆ? ಸೃಷ್ಟಿಕರ್ತನನ್ನು ತಿಳ್ಕೊಳ್ಳೋದು. ನಿಜಗುಣ ಶಿವಗಳು ಏನಂತಾರಂದ್ರೆ, ಹೇ ಮನುಷ್ಯ, ನೀ ಬುದ್ಧಿಗೇಡಿ ಆಗಬೇಡ, ನೀ ಜಾನನಾಗು. ನೀ ಜಾನನಾಗಬೇಕಾಗಿತ್ತು ಅಂತಂದ್ರೆ ಯಾವನು ಸೃಷ್ಟಿಕರ್ತದನ ಅವನ ಬಗ್ಗೆ ತಿಳ್ಕೊ ಅಂತ ಹೇಳಕತ್ತಿದ್ದೆ. ಈಗ ಹೇಳಪ್ಪ ಶಿವರಾಯ, ನಾ ಎದ್ರ ಬಗ್ಗೆ ಹೇಳಕತ್ತಿದ್ದೆ ಹಿಂಗೆ ಮಾಡೋಕ್ಕಿಂತ ಮೊದಲು? ಸೂರ್ಯನ ಬಗ್ಗೆ ಹೇಳಕತ್ತಿದ್ದೆ. ಶಾನೆ ಅದಾನ, ಬೇಕಾದ್ರೆ ನಾವು ಎದ್ದರ ಹೋಗ್ರಿ ಕುಂದ್ರಿ, ಅವ ಒಬ್ಬ ಬರೋಬ್ಬರಿ ಕುಂತ ನಮ್ಮ ಎದುರಿಗೆ. ಭೂಮಿ ಇಷ್ಟು ಭಾಳ ದೊಡ್ಡದು ಕಂಡಂಗೆ ಕಾಣುತ್ತಲ್ಲ ನಮಗೆ. ಸೂರ್ಯ ಒಂದು ಈಟ ಕಂಡಂಗೆ ಕಾಣ್ತಾನಲ್ಲ, ಆ ಸೂರ್ಯ ಎಷ್ಟು ದೊಡ್ಡವ ಈ ಭೂಮಿಗಿಂತ ಅಂದ್ರೆ ಭಾಳ ದೊಡ್ಡವ. ಮಜಾ ಹೆಂಗೈತಿ ನೋಡ್ರಿ. ನಮಗವ ಈಟ ಕಾಣ್ತಾನ, ನಮ್ಮ ಮನಾಗಿನ ರೊಟ್ಟಿ ಆಟ ಕಾಣ್ತಾನವ. ನಮ್ಮವು ಮಾಡಿದ ರೊಟ್ಟಿ ಸೈಜ್ ಅದನವ ಎಲ್ಲಿ ನೋಡಾಕ.
ಎಷ್ಟದನ್ರಿ ಸೂರ್ಯ ಎಷ್ಟು ಆಗಲದನಂದ್ರೆ ನಮ್ಮ ಅವ್ವನ ರೊಟ್ಟಿ ಆಟದನಂತ ಅನ್ನುವಂಗೆ ಕಾಣ್ತಾನವ. ಆದ್ರೆ ನಿಮಗೆ ಗೊತ್ತಿರಲಿ ಅವ ಎಷ್ಟು ದೊಡ್ಡವದನಪ್ಪ ಅಂತಂದ್ರೆ ಈ ಭೂಮಿ ಅವನು ಸುತ್ತ ಹಾಕ್ತೈತಿ ಹಿಂಗೆ, ಅಷ್ಟು ದೊಡ್ಡವ. ಒಂದು ಸೂಕ್ಷ್ಮ ಹೇಳ್ತೀನಿ, ಸ್ವಲ್ಪ ನಿಮಗೆ ಕಷ್ಟ ಅನಿಸಿದ್ರು ತಿಳ್ಕೋರಿ. ಈ ಬೊಮ್ಮನ ಬಗ್ಗೆ ಹೇಳಕತ್ತೀನಿ ನಿಮಗೆ, ಬ್ರಹ್ಮನ ಬಗ್ಗೆ. ಆ ಸೂರ್ಯ ಎಷ್ಟು ದೊಡ್ಡವದನಪ್ಪ ಅಂತಂದ್ರೆ ಇಷ್ಟು ದೊಡ್ಡ ಭೂಮಿ, ಎಲ್ಲ ದೇಶ, ಎಲ್ಲ ಸಮುದ್ರ, ಎಲ್ಲ ಗುಡ್ಡ ಏನೆಲ್ಲ ಒಳಗೊಂಡಿರ್ತಕ್ಕಂಥ ಈ ಭೂಮಿ ಇಷ್ಟು ದೊಡ್ಡದಾಗಿ ನಮಗೆ ಕಾಣುತ್ತಲ್ಲ, ಈ ಭೂಮಿ ಆ ಸೂರ್ಯನನ್ನು ಸುತ್ತ ಹಾಕಬೇಕಾತಪ್ಪ ಅಂತಂದ್ರೆ ವಿಚಾರ ಮಾಡಬೇಕು. ಅದು ಎಷ್ಟು ಗುಡಿ ದೊಡ್ಡದ, ನೀವು ಸುತ್ತ ಹಾಕೋರು ದೊಡ್ಡವ್ರ? ಗುಡಿ ದೊಡ್ಡದವ, ನೀವು ಸುತ್ತ ಹಾಕೋರು ದೊಡ್ಡವರು? ಗುಡಿ ದೊಡ್ಡದೈತದಲ್ಲ, ನೀವು ಪ್ರದಕ್ಷಿಣೆ ಹಾಕೋರು ಸಣ್ಣವ್ರದಲ್ಲ. ಈ ಭೂಮಿ ಅವನು ಸುತ್ತ ಹಾಕ್ತೈತಿ ಅಂತೇಳಿ ವಿಜ್ಞಾನಿಗಳು ಕಂಡು ಹಿಡ್ದಾರ. ವಿಚಾರ ಮಾಡ್ರಿ, ಸೂರ್ಯ ಬಹಳ ದೊಡ್ಡವ. ಈ ಬ್ರಹ್ಮ ಅಂತ ನಾವೇನು ಕರಿತೀವಲ್ಲ, ಬ್ರಹ್ಮ ಅಂತ ಏನು ಕರಿತೀವಲ್ಲ, ಆ ಬ್ರಹ್ಮ ಏನು ಸೃಷ್ಟಿ ಮಾಡ್ಯಾನಲ್ಲ ಇದನ್ನು ಬ್ರಹ್ಮಾಂಡ ಅಂಥೇಳಿ, ಬ್ರಹ್ಮಾಂಡ ಅಂತೇನು ಸೃಷ್ಟಿ ಮಾಡ್ಯಾನಲ್ಲ ಇದಕ್ಕೆ ಬ್ರಹ್ಮಾಂಡ ಅಂತಾರೆ. ಎದಕ್ಕೆ ಬ್ರಹ್ಮಾಂಡ ಅಂತಾರೆ? ಬರೀ ಭೂಮಿಗೆ ಬ್ರಹ್ಮಾಂಡ ಅಂತಾರಂತ ಮಾಡಿರಿ ನೀವು? ಅಲ್ಲ, ನವಗ್ರಹಗಳ ಆಚೆಗಿರ್ತಕ್ಕಂತಹದ್ದು ಏನೈತಲ್ಲ ಅದು ಎಲ್ಲದೂ ಬ್ರಹ್ಮಾಂಡ. ನಿಮ್ಮ ತಲೆಯಾಗಿರಲಿ. ಬ್ರಹ್ಮಾಂಡ ಬೇರೆ ಐತಿ, ಭೂಮಿ ಬೇರೆ, ಸೂರ್ಯ ಬೇರೆ, ಚಂದ್ರ ಬೇರೆ, ಮಂಗಳ ಬೇರೆ, ಬುಧ ಬೇರೆ, ಗುರು ಬೇರೆ, ಶುಕ್ರ ಬೇರೆ, ಇವರೆಲ್ಲರೂ ಬೇರೆ. ಇವ್ರು ಎಲ್ಲರೂ ಏನದಾರಲ್ಲ, ಇವರು ಬ್ರಹ್ಮಾಂಡದೊಳಗೆ ಹೆಂಗದಾರ? ಇವರು ಬ್ರಹ್ಮಾಂಡದೊಳಗೆ ಹೆಂಗದಾರಪ್ಪ ಅಂತಂದ್ರೆ ಬಹಳ ವಿಚಿತ್ರ. ನಿಮಗೆ ಒಂದು ಎಕ್ಸಾಂಪಲ್ ಕೊಡೋದಂತಂದ್ರೆ, ಒಬ್ಬ ಸೂರ್ಯನ ಆಯುಷ್ಯ 4000 ವರ್ಷಕ್ಕಿಂತ ಹೆಚ್ಚಂತ ಇಟ್ಕೊಳ್ಳೋಣ. ಹಂಗೆ 4000 ವರ್ಷ ಅಲ್ಲ, 40,000 ವರ್ಷ ಅಂತ ಅನ್ಕೊಳ್ಳೋಣ. ಇಂತಹ ಸೂರ್ಯರು ಎಷ್ಟು ಮಂದಿ ಅದಾರ ಗೊತ್ತೇನು ಬ್ರಹ್ಮಾಂಡದೊಳಗೆ? ನಿಮ್ಮ ಹೊಲದಾಗ ಕತ್ತಲ್ದಾಗ ಒಂದು ಹುಳ ಅಡ್ಡಾಡ್ತೈತಿ ಹಿಂಗೆ ಬೆಳಕು ಮಾಡ್ಕೊತ. ಎದ್ರ ಹುಳ ಅದು? ಬೆಂಕಿ ಹುಳ ಅಂತೀರಿ. ಇನ್ನು ಕೆಲವು ಮಂದಿ ಲೈಟಿನ ಹುಳ ಅಂತೀರಿ. ಅದು ಬೆಳಕು ಮಾಡ್ಕೊತ ಅಡ್ಡಾಡ್ತಿರ್ತೈತಿ ಹಿಂಗೆ. ಆ ಲೈಟ್ ಹಚ್ಚಾವ ಯಾರಪ್ಪ? ನಾ ಕೇಳ್ತೀನಿ. ಹಂಗೆ ಸುಮ್ಮ ಒಬ್ಬರು ಹೇಳಿ ನೋಡೋಣ. ಆ ಹುಳದೊಳಗೆ ಹಿಂಗೆ ಲೈಟ್ ಹಚ್ಕೊಂತ ಅಡ್ಡಾಡವ ಯಾರು? ಅದಕ್ಕೊಂದು ಲೈಟ್ ಕೊಟ್ಟು ಕಳಿಸ್ಯಾನಲ್ಲ ಅವ ಯಾರು? ಈ ಊರು ಪಂಚಾಯತಿ ಮೆಂಬರ್ ಕೊಟ್ಟು ಕಳಿಸ್ಯಾನ್ರಿ? ಏನು ಚೇರ್ಮನ್ ಕೊಟ್ಟಾನ? ಪಂಚಾಯತಿ ಚೇರ್ಮನ್? ಏನು ಈ ತಾಲೂಕಿನ MLA ಕೊಟ್ಟಾನ? ಆ ಹುಳಕ್ಕೆ ಲೈಟ್ ಕೊಟ್ಟಾವ ಯಾರ್ರಿ? ನಾ ಕೇಳ್ತೀನಿ. ಆ ಹುಳಕ್ಕೂ ಒಂದು ಬೆಳಕು ಕೊಟ್ಟಾನ ನೋಡ್ರಿ. ಈ ಬ್ರಹ್ಮಾಂಡ ಅಂತ ಏನೈತಲ್ಲ ಅದರ ವಿಸ್ತೀರ್ಣ ಇನ್ನೂ ಯಾರೂ ಅಳತಿ ಮಾಡಿಲ್ಲ. ಬ್ರಹ್ಮಾಂಡದ ವಿಸ್ತೀರ್ಣವನ್ನು ಯಾರೂ ಅಳತಿ ಮಾಡಿಲ್ಲ. ನಿಮಗೆ ಗೊತ್ತಿರಲಿ, ಬ್ರಹ್ಮಾಂಡದೊಳಗೆ ಈಗೇನು ಸೂರ್ಯ ಅದನ್ನಲ್ಲ, ಇಂತಹ ಸೂರ್ಯರು ನಿಮ್ಮ ಹೊಲದಾಗ ಅಡ್ಡಾಡುವ ಮಿನುಕು ಹುಳ ಇದ್ದಂಗೆ ಅದಾರಂತ. ಆ ಬ್ರಹ್ಮನ ಸೃಷ್ಟಿ ಎಷ್ಟು ದೊಡ್ಡದು ಅನ್ನೋದನ್ನು ಅರ್ಥ ಮಾಡಿಕೊಡ್ರಿ. ಹಂಗಾದ್ರೆ ಬ್ರಹ್ಮ ಎಷ್ಟು ದೊಡ್ಡವಿರಬೇಕು? ಬ್ರಹ್ಮಾಂಡನ ಹಿಂಗೆ ವಿಚಿತ್ರವಾಗಿ ಐತೆ ಅಂತಂದ್ರೆ ಅದನ್ನು ಸೃಷ್ಟಿ ಮಾಡಿದವು ಎಷ್ಟು ವಿಚಿತ್ರವಾಗಿರಬೇಕು? ಈ ಬ್ರಹ್ಮಾಂಡದ ಅರಿವನ್ನೇ ನಿಮಗೆ ಮಾಡಿಕೊಳ್ಳೋಕ್ಕಾಗಂಗಿಲ್ಲ ಅಂತಂದ ಮೇಲೆ ಆ ಬ್ರಹ್ಮನ ಅರಿವನ್ನು ನಿಮಗೆ ಹೆಂಗೆ ಮಾಡಿಕೊಳ್ಳಕ್ಕೆ ಸಾಧ್ಯ ಇಲ್ಲಲ್ಲ. ಅದನ್ನು ಮಾಡಿಕೊಳ್ಳಕ್ಕೆ ಪ್ರಯತ್ನ ಮಾಡೋದೇ ನಿಮ್ಮ ಜಾಣತನ ಅನ್ನುವಂತಹ ಮಾತನ್ನು ನಿಜಗುಣ ಶಿವಗಳು ಹೇಳ್ತಾರೆ. ನೀವು ಅದನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥದ್ದು.